ಕೃಷ್ಣ. ಈ ದಿನ ಇಸ್ಕಾನ್ KR ಪುರಂ ವತಿಯಿಂದ ಇಸ್ಕಾನ್ KR ಪುರಮಿನ ಬೇರೆ ಬೇರೆ ಭಕ್ತಿ ಕೇಂದ್ರಗಳ ಒಂದು ಸಂಯೋಜನೆಯಲ್ಲಿ ಇಸ್ಕಾನ್ ಮಹಿಳಾ ಪಾದಯಾತ್ರವನ್ನ ಇವತ್ತು ಕೋಟೆ ವೆಂಕಟರಮಣ ಸ್ವಾಮಿ ದೇವಸ್ಥಾನದಿಂದ ಇವತ್ತು ಪ್ರಾರಂಭ ಮಾಡಿ ನಮ್ಮ ಇಸ್ಕಾನ್ KR ಪುರಂ ಭಕ್ತಿ ಕೇಂದ್ರದ ಪ್ರದೇಶದವರೆಗೂ ನಾವಿವತ್ತು ಪಾದಯಾತ್ರೆ ಮಾಡ್ತಿದ್ದೇವೆ. ಇವತ್ತು ಬಹಳ ಒಂದು ಐತಿಹಾಸಿಕ ದಿನ ಅಂತಾನೆ ಹೇಳ್ಬೋದು. ಇದು ಪ್ರಪ್ರಥಮ ಬಾರಿಗೆ ಬೆಂಗಳೂರಿನಲ್ಲಿ ಇಸ್ಕಾನ್ ವತಿಯಿಂದ ಮಹಿಳಾ ಪಾದಯಾತ್ರೆಯನ್ನ ಮಾಡ್ತಿರುವಂತದ್ದು ಬಹಳ ವಿಶೇಷ. ಬೇರೆ ಬೇರೆ ಕಾರಣಗಳಿಗೆ ಬೇರೆ ಬೇರೆಯವರು ಪಾದಯಾತ್ರೆಗಳನ್ನ ಮಾಡ್ತಾರೆ. ಒಂದು ಆಧ್ಯಾತ್ಮಿಕ ವಿಷಯವಾಗಿ, ಕೃಷ್ಣ ಪ್ರಜ್ಞೆ ಪ್ರಚಾರಕ ಒಂದು ವಿಷಯವಾಗಿ, ವಿಶೇಷವಾಗಿ ಮಹಿಳೆಯರು, ಮಾತೆಯರು ಎಲ್ಲರ ಒಟ್ಟಿಗೆ ಸೇರಿ ಇವತ್ತು ಈ ಆಂದೋಲನವನ್ನ ಪಾದಯಾತ್ರೆಯನ್ನ ಆರಂಭಿಸಿರುವಂತದ್ದು ಬಹಳ ವಿಶೇಷ ಸಂತೋಷದ ಸಂದರ್ಭ. ಇಲ್ಲಿ ವಿಶೇಷವಾಗಿ ಮಾತೆಯರಿಗೆ ಕೃಷ್ಣ ಪ್ರಜ್ಞೆಯಲ್ಲಿ ಬಹಳಷ್ಟು ವಿಶೇಷ ಸ್ಥಾನಮಾನ, ಗೌರವ, ಕರ್ತವ್ಯಗಳು ಕೂಡ ಇದ್ದಾವೆ. ಒಂದ್ಸರ್ತಿ ಶ್ರೀಲ ಪ್ರಭುಪಾದರನ್ನ ಅಮೆರಿಕ ದೇಶದಲ್ಲಿ ಪತ್ರಕರ್ತರು ಕೇಳ್ತಾರೆ, ನೀವು ನಮ್ಮ ದೇಶಕ್ಕೆ ಯಾಕೆ ಬಂದಿದ್ದೀರಿ, ನಮ್ಮನ್ನೆಲ್ಲ ದೇವರುಗಳು ಮಾಡಕ ಅಂತ ಕೇಳ್ತಾರೆ. ಅವರು ಪ್ರಭುಪಾದರ ಅದಕ್ಕೆ ಉತ್ತರವಾಗಿ ಹೇಳ್ತಾರೆ, ನಿಮ್ಮನ್ನ ಆಕರ್ಷ ಹೆಂಗಿರುತ್ತೆ ಅಂದ್ರೆ, ಒಂದು ಮಂತ್ರವನ್ನ, ಒಂದು ಕಾಸಿಗೋಸ್ಕರ ಮಂತ್ರ ಕೊಡೋದು, ಆ ಮಂತ್ರವನ್ನ ಜಪಿಸಿದ್ರೆ ನೀವು ದೇವರುಗಳಾಗ್ಬಿಡ್ತೀರಿ ಅಂತ ಹೇಳೋದು, ಅಥವಾ ನಾವೆಲ್ಲ ದೇವರು ನೀವೆಲ್ಲ ದೇವರು ಅಂತ ಹೇಳೋದು, ಈ ತರದಿರುತ್ತೆ. ಪ್ರಭುಪಾದರನ್ನ ಪ್ರಶ್ನೆ ಕೇಳಿದಾಗ ಪ್ರಭುಪಾದ ಹೇಳ್ತಾರೆ, ನೀವು ದೇವರಲ್ಲ, ದೇವರುಗಳಿಗಿಂತಲೂ ದೊಡ್ಡವರು ಮಾಡ್ತೀನಿ ನಾನು ಅಂತ. ಅದು ಹೇಗೆ? ಅವರು ಯಶೋದಮಯ್ಯವನ್ನ ಉದಾಹರಣೆಗೆ ಕೊಡ್ತಾರೆ. ನೋಡಿ, ಕೃಷ್ಣನನ್ನ ಯಾರಾದ್ರೂ ಕಟ್ಟು ಹಾಕಬಹುದು ಅಂತಂದ್ರೆ ಅದು ತಾಯಿ ಯಶೋದಮಯ್ಯನೇ ಅದನ್ನ ಕಟ್ಟಾಕಕ್ಕೆ ಸಾಧ್ಯ. ಹರೇ ಕೃಷ್ಣ. ಹಂಗೆ ಅದೇ ಪ್ರಕಾರ ದುರಹಂಕಾರಿ ದುರ್ಯೋಧನನು ಕೂಡ ಕಟ್ಟಾಕಕ್ಕೆ ಪ್ರಯತ್ನ ಮಾಡಿರ್ತಾನೆ. ನಿಮಗೆ ಗೊತ್ತು, ಕೃಷ್ಣ ರಾಯಭಾರಿಯಾಗಿ ಹೋದಾಗ ದುರ್ಯೋಧನ ಕಟ್ಟಾಕಕ್ಕೆ ಪ್ರಯತ್ನ ಪಟ್ಟಾಗ ಅದಾಗೋದಿಲ್ಲ. ಅದೇ ಯಶೋದಮಯ್ಯ ತನ್ನ ವಾತ್ಸಲ್ಯ ಭಾವದಿಂದ ಕೃಷ್ಣನನ್ನ ಬಂಧಿಸ್ತಾಳೆ. ಇದು ಮಹಿಳೆಯಲ್ಲಿ ಇರುವಂತ ಒಂದು ಶಕ್ತಿ, ಮಾತೆಯರಲ್ಲಿ ಇರುವಂತ ಒಂದು ಶಕ್ತಿ. ಹಂಗೆ ನಮ್ಮ ಜಯಪತಾಕ ಸ್ವಾಮಿ ಗುರುಮಹಾರಾಜ ಹೇಳ್ತಾರೆ, ಇಸ್ಕಾನ್ ನಲ್ಲಿ ವಿಶೇಷವಾಗಿ ಮಾತೆಯರಿಗೆ ಬಹಳಷ್ಟು ಸಾಧನೆ ಕಾರ್ಯಗಳು ಮಾಡಕ್ಕೆ ಸಾಧ್ಯ ಇದೆ. ಯಾಕೆ ಅಂತಂದ್ರೆ ಮಹಿಳೆಯರಿಗೆ ಸೇವಾ ಮನೋಭಾವ ಇದೆ. ರೂಪಾದ್ರ ಅವರ ಭಕ್ತಿ ಅನ್ನೋದನ್ನ ಭಕ್ತಿ ಸೇವೆ ಅಂತ ಹೇಳ್ತಾರೆ. ಹಂಗೆ ಆ ಸೇವೆ ಮಾಡ್ಬೇಕು ಅಂತಂದ್ರೆ ನಮ್ಗೆ ವಿನಮ್ರ ಭಾವ ಇರಬೇಕು, ಸೇವಾ ಮನೋಭಾವ ಇರಬೇಕು. ಹಾಗೇನೆ ಅದೆಲ್ಲ ಗುಣಗಳು ವಿಶೇಷವಾಗಿ ಮಹಿಳೆಯರಲ್ಲಿ ಇರುತ್ತೆ. ಸ್ತ್ರೀ ಒಂದು ಕಲಿತರೆ ಶಾಲೆ ಒಂದು ತೆರೆದಂತೆ ಅಂತ ಹೇಳ್ತಾರೆ. ಹಂಗೆ ಇವತ್ತು ವಿಶೇಷವಾಗಿ ಮಹಿಳೆಯರು, ಮಾತೆಯರು ಇವತ್ತಿನ ಇಸ್ಕಾನ್ ಪಾದಯಾತ್ರೆಯನ್ನ ಮುಂದುವರಿಸಿರುವಂತದ್ದು ಇತರ ಎಲ್ಲ ಮಹಿಳೆಯರಿಗೂ ಕೂಡ ಒಂದು ಮಾದರಿ. ಹಂಗೆ ಇವತ್ತು ನಾವು ಈ ಕಾರ್ಯಕ್ರಮವನ್ನ ಮುನ್ನಡೆಸ್ತಿರುವಂತದ್ದು ಬಹಳ ಐತಿಹಾಸಿಕ ದಿನ. ಭಗವಂತ ಕೃಷ್ಣ ಇದರಿಂದ ಬಹಳಷ್ಟು ಗೌರವಿತಾಯಿ ಜೊತೆಗೆ, ಶ್ರೀಮತಿ ತುಳಸಿ ರಾಣಿ ಜೊತೆಗೆ, ಪ್ರಭುಪಾದರ ಜೊತೆಗೆ, ಹರೇ ಕೃಷ್ಣ ಮಹಾಮಂತ್ರದ ಸಂಕೀರ್ತನ ಜೊತೆಗೆ ಇವತ್ತು ನಾವೆಲ್ಲರೂ ನೃತ್ಯ ಮಾಡ್ತಾ ನಗರ ಸಂಕೀರ್ತನೆ ಮಾಡುವಂಥದ್ದು ವಿಶೇಷ. ಭಗವಂತ ಕೃಷ್ಣ ವಿಶೇಷವಾಗಿ ಸ್ತ್ರೀಯರಿಗೆ ವಿಶೇಷ ಸ್ಥಾನಮಾನ, ಗೌರವ, ಪ್ರೀತಿ, ಅಭಿಮಾನ ಇಟ್ಕೊಂಡಿರ್ತಾರೆ. ಒಂದು ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ಗೊತ್ತಿರೋಂಗೆ ಬ್ರಾಹ್ಮಣ ಪತ್ನಿಯರು, ಕೃಷ್ಣ ತನ್ನ ಸ್ನೇಹಿತರನ್ನು ಕಳಿಸ್ತಾನೆ, ತುಂಬಾ ಹೊಟ್ಟೆ ಹಸಿತಾ ಇದೆ, ನನ್ಗೇನಾದ್ರೂ ತಿಂಡಿ ಕೊಡ್ಸಿ, ಏನಾದ್ರೂ ತಿನ್ನಕ್ಕೆ ಕೊಡಿ ಅಂತ ಹೇಳಿ ಕೃಷ್ಣ ತನ್ನ ಸ್ನೇಹಿತರನ್ನ ಯಜ್ಞ ಮಾಡ್ತಿರುವಂತ ಬ್ರಾಹ್ಮಣರ ಹತ್ರ ಕಳಿಸಿದ್ರೆ ಆ ಬ್ರಾಹ್ಮಣರೇ ಹೇಳ್ತಾರೆ, ಇದು ಯಜ್ಞಕ್ಕೋಸ್ಕರ ಇಟ್ಕೊಂಡಿರುವಂತದ್ದು, ನೀವು ತಿನ್ನಕ್ಕಲ್ಲ, ಕೃಷ್ಣನ್ ಕೊಡಕ್ಕಾಗಲ್ಲ ಅಂತ ಹೇಳಿ ಬೈದು ವಾಪಸ್ ಕಳಿಸ್ಬಿಡ್ತಾರೆ. ಆದ್ರೆ ಆಗ ಕೃಷ್ಣನ ಹತ್ರ ಬಂದವರು ಈ ತರ ಹೇಳಿದಾಗ ಕೃಷ್ಣ ಹೇಳ್ತಾನೆ, ಹೋಗಿ ಬ್ರಾಹ್ಮಣರ ಪತ್ನಿಯರ ಹತ್ರ ಕೇಳಿ, ಕೃಷ್ಣನ್ ಹೊಟ್ಟೆ ಸಿಗ್ತಾ ಇದೆ, ಊಟ ಬೇಕಂತೆ, ಕೊಡಿ ಅಂತ ಕೇಳಿ ಅಂತ ಹೇಳ್ತಾರೆ. ಅಲ್ಲಿ ಹೋದ್ರೆ ಬ್ರಾಹ್ಮಣ ಪತ್ನಿಯರು, ಮಾತೆಯರು ತಕ್ಷಣ ಕೃಷ್ಣನಿಗೆ ಹೇಳ್ತಿದ್ದಾರೆ, ಇದು ನಮ್ಮ ಸೌಭಾಗ್ಯ ಅಂತ ಹೇಳಿ ಆ ಆಹಾರವನ್ನೆಲ್ಲರೂ ಕೃಷ್ಣನಿಗೆ ಅಂತ ಕೊಡ್ತಾರೆ. ಅದರಿಂದ ಕೃಷ್ಣನಿಗೆ ಬಹಳ ಸಂತೋಷ ಆಗುತ್ತೆ. ಇದು ವಿಷಯ ಮುಂದೆ ಬ್ರಾಹ್ಮಣರಿಗೆ ಗೊತ್ತಾಗುತ್ತೆ, ಅವ್ರಿಗೆ ನಾಚಿಕೆ ಆಗತ್ತೆ. ನೋಡಿ, ಎಲ್ಲ ಯಜ್ಞಗಳ ಭೋಕ್ತಾರಂ ಯಜ್ಞ ತಪಸಾಂ ಸರ್ವಲೋಕ ಮಹೇಶ್ವರಂ ಸುಹೃದಂ ಸರ್ವಭೂತ ನಾತ್ವಾ ಮಾಂ ಶಾಂತಿ ಹೇಳ್ತಾರೆ. ನೋಡಿ, ಹಂಗೆ ಕೃಷ್ಣ ಆ ಎಲ್ಲ ಅರ್ಪಣೆಗಳನ್ನ ಸ್ವೀಕರಿಸ್ತಾನೆ. ಬ್ರಾಹ್ಮಣರು ಅವರು ಅರ್ಪಣೆ ಮಾಡಿ ಅವರ ಕೇಳಿದ್ರೆ ಅವರು ಕೊಡೋದೇ ಇಲ್ಲ.
ಅಲ್ಲಿ ಬ್ರಾಹ್ಮಣ ಪತ್ನಿಯರು ಮಾತೆಯರು ಕೃಷ್ಣನಿಗೆ ತಕ್ಷಣ ಕೊಟ್ಬಿಡ್ತಾರೆ. ಇದರಿಂದ ಏನ್ ನಮ್ಗೆ ಸ್ಪಷ್ಟ ಆಗತ್ತೆ ಅಂತಂದ್ರೆ ವಿಶೇಷವಾಗಿ ಮಾತೃ ಹೃದಯ ಎಂತದ್ದು ಅಂತ ಇಲ್ಲಿಂದ ನಮ್ಗೆ ಗೊತ್ತಾಗುತ್ತೆ. ಹೀಗೆ ಭಾಗವತದಿಂದ ಕೃಷ್ಣನ ಲೀಲೆಗಳಿಂದ ಹಲವಾರು ಉದಾಹರಣೆಗಳನ್ನು ತಗೋಬಹುದು. ಕೃಷ್ಣನನ್ನ ಬಂಧಿಸಬಹುದು ಅಂದ್ರೆ ಅದು ಯಶೋದಮಯ್ಯ, ಕೃಷ್ಣನ ನಿಯಂತ್ರಿಸಬಹುದು ಅಂತಂದ್ರೆ ಅದು ಶ್ರೀಮತಿ ರಾಧಾರಾಣಿ. ಹಂಗೆ ತಾವೆಲ್ಲರೂ ತಾಯಂದ್ರು ಇವತ್ತು ನಮ್ಮ ಸಮಾಜದಲ್ಲಿ ಬಹಳಷ್ಟು ದೊಡ್ಡ ಕರ್ತವ್ಯ ಇದೆ. ಇವತ್ತು ಯುವಕರು ಎಲ್ಲರೂ ಆದಿ ತಪ್ಪಿದ್ದಾರೆ, ತಮ್ಮೆಲ್ಲರಿಗೂ ಇದು ಗೊತ್ತಿದೆ. ಇಂಥ ಒಂದು ಆದಿ ತಪ್ಪಿರೋದನ್ನ ಯಾರಾದ್ರೂ ನಿಯಂತ್ರಣ ಮಾಡ್ಬೋದು ಅಂತಂದ್ರೆ ಅದು ತಾಯಂದ್ರೆ ಸಾಧ್ಯ. ಯಾರಾದ್ರೂ ಹುಡುಗ ದಾರಿ ತಪ್ಪಿದ್ದಾರೆ ಅಂತಂದ್ರೆ ಅವ್ರಿಗೆ ಮೂಗ್ ದಾರ ಹಾಕ್ಬಿಡ್ತೀವಿ ಅಂತ ಹೇಳ್ತಾರೆ. ಹೇಗೆ ಮೂಗ್ ದಾರ ಹಾಕ್ತಾರೆ? ಒಂದು ಮದುವೆ ಮಾಡಿ ಕಟ್ಬಿಟ್ರೆ ಹೆಂಡತಿ ಬಗ್ಗಿಸ್ಕೊತಾರೆ, ಮೂಗ್ ದಾರ ಹಾಕಿ ನಿಯಂತ್ರಣ ಮಾಡ್ತಾರೆ ಅಂತ ಹೇಳ್ತಾರೆ. ನೋಡಿ, ಹಂಗೆ ಸಮಾಜದಲ್ಲಿ ತಾಯಂದ್ರಿಗೆ ತಮ್ಮೆಲ್ಲರಿಗೂ ಬಹಳ ವಿಶೇಷ ಕರ್ತವ್ಯ ಇದೆ. ಇವತ್ತು ಸಮಾಜ ಅಸ್ವಸ್ಥ ಆಗ್ತಿರೋದನ್ನ ಯಾರಾದ್ರೂ ಕಡಿಬಹುದು, ಸರಿಪಡಿಸಬಹುದು ಅಂದ್ರೆ ಅದೆಲ್ಲ ತಾವೇನೆ. ಹಾಗಾಗಿ ತಮ್ಮೆಲ್ಲರಿಗೂ ನಾನು ಈ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರೋದ್ರ ಜೊತೆಗೆ ಅಭಿನಂದನೆಗಳನ್ನ, ಧನ್ಯವಾದಗಳನ್ನ ಇಸ್ಕಾನ್ ಸಂಸ್ಥೆ ಪರವಾಗಿ ತಿಳಿಸ್ತಿದ್ದೇನೆ. ಹಾಗೆಯೇ ಇಲ್ಲಿ ಈ KR-ಪುರಂನ ಎಲ್ಲ ನಿವಾಸಿಗಳು, ವಿಶೇಷವಾಗಿ ತಾಯಂದಿರು ಕೂಡ ಈ ಕಾರ್ಯಕ್ರಮದಲ್ಲಿ ದಯವಿಟ್ಟು ಬಂದು ಭಾಗವಹಿಸಬೇಕು. ತಾವು ಕೂಡ ಸಂಕೀರ್ತನೆ ಯಜ್ಞದಲ್ಲಿ ಪಾಲ್ಗೊಳ್ಬೇಕು ಅಂತ ಹೇಳಿ ಕೇಳ್ಕೊಳ್ತದೆ. ಈ ಕಲಿಯುಗದಲ್ಲಿ ಯಾವ್ದಾದ್ರೂ ಒಂದು ಯಜ್ಞ ಫಲವನ್ನು ಕೊಡುತ್ತೆ ಅಂತಂದ್ರೆ ಅದು ಸಂಕೀರ್ತನೆ ಯಜ್ಞನೇ ಅಂತ ಶಾಸ್ತ್ರಗಳು ಹೇಳ್ತಾರೆ. ಅಲ್ಲಿ ನಮ್ಮ ಶ್ರೀಮದ್ ಭಾಗವತದಲ್ಲಿ ಹೇಳ್ತಾರೆ, ಕೃಷ್ಣವರ್ಣಂ ಕೃಷ್ಣಂ ಸಾಂಗೋಪಾಂಗಾಸ್ತ್ರ ಪಾರ್ಷದಂ ಯಜ್ಞೈ ಸಂಕೀರ್ತನ ಪ್ರಾಯೈ ಯಜಂತಿ ಸುಮೇಧಸಃ ಅಂತ ಹೇಳಿ. ಸುಮೇಧಸ ಅಂದ್ರೆ ಹೈಲಿ ಇಂಟೆಲೆಕ್ಚುಯಲ್ ಪೀಪಲ್ ಅಂತ, ತುಂಬಾ ಬುದ್ಧಿವಂತರು ವರ್ಗರು. ಅವ್ರೇನ್ ಮಾಡ್ತಾರೆ, ಅವರು ಈ ಸಂಕೀರ್ತನ ಯಜ್ಞೆಯಲ್ಲಿ ಪಾಲ್ಗೊಳ್ತಾರೆ. ಮತ್ತೆ ಎಂತ ಭಗವಂತನನ್ನ ಆರಾಧಿಸ್ತಾರೆ? ಕೃಷ್ಣ ಅದರ ವರ್ಣದಲ್ಲಿ ಸುವರ್ಣ ವರ್ಣದಲ್ಲಿ ಬಂದಿರುವಂತ ಕೃಷ್ಣನನ್ನ ಪೂಜಿಸ್ತಾರೆ. ಮತ್ತೆ ಆತನ ಇವತ್ತು ನಮ್ಮ ಚೈತನ್ಯ ಮಹಾಪ್ರಭು, ನಿತ್ಯಾನಂದ ಪ್ರಭುಗಳ ಜೊತೆಗೆ ತಾವೆಲ್ಲರೂ ಇವತ್ತು ಸಂಕೀರ್ತನೆ ಮಾಡ್ತಿರುವಂತದ್ದು ಈ ಶ್ರೀಮದ್ ಭಾಗವತದ ಈ ಶ್ಲೋಕವನ್ನ ಹೇಳುತ್ತೆ. ಹಾಗಾಗಿ ನಾನು ನಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ, ಈ ಕಾರ್ಯಕ್ರಮದ ಯಶಸ್ವಿಗೆ ಶುಭವನ್ನ ಕೋರ್ತಾ, ಶ್ರೀ ವೆಂಕಟರಮಣ ಸ್ವಾಮಿ, ಶ್ರೀ ಕಾಶಿ ವಿಶ್ವನಾಥ ಸ್ವಾಮಿ, ಶ್ರೀ ಆಂಜನೇಯ ಸ್ವಾಮಿ ಈ ಸನ್ನಿಧಿಯಲ್ಲಿ ತಾವು ಮಾಡ್ತಿರುವಂತ ಈ ಪ್ರಯತ್ನಕ್ಕೆ ಸಂಪೂರ್ಣ ಯಶಸ್ಸು ಸಿಗಲಿ. ಶ್ರೀಲ ಪ್ರೋತ್ಸಾಹಗಳು, ಭಕ್ತವೇದಾಂತ ಸ್ವಾಮಿ ಶ್ರೀಲ ಪ್ರೋತ್ಸಾಹಗಳು, ಇಸ್ಕಾನ್ ಸಂಸ್ಥಾಪಕಾಚಾರ್ಯರು, ಹಾಗೆಯೇ ಇಸ್ಕಾನಿನ ಎಲ್ಲ ಗುರುವರಿಂದ ಇವರೆಲ್ಲರೂ ತಮ್ಮ ಈ ಪ್ರಯತ್ನದಿಂದ ಸಂತೃಪ್ತರಾಗಲಿ ಅಂತ ಹೇಳಿ ತಮ್ಮ ಕುಟುಂಬಗಳ ಎಲ್ಲರಿಗೂ ಕೂಡ ಶುಭವನ್ನ ನೀಡಲಿ ಅಂತ ಹೇಳಿ ನಾನು ಇವತ್ತು ಪ್ರಾರ್ಥಿಸ್ತಾ ಹಾರೈಸ್ತಾ, ಇವತ್ತಿನ ಈ ಒಂದು ಅವಕಾಶಕ್ಕೆ ನನಗೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ಅವಕಾಶ ಕೊಟ್ಟಂತ ಕಾರ್ಯಕ್ರಮದ ಆಯೋಜಕರು ಇಸ್ಕಾನ್ KR-ಪುರಂ ಅವ್ರಿಗೂ ಕೂಡ ನಾನು ಹೃದಯದ ಧನ್ಯವಾದಗಳನ್ನ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡುವುದರ ಮುಖಾಂತರ ತಮ್ಮೆಲ್ಲರಿಗೂ ಶುಭಾಶಯವನ್ನ ಕೋರ್ತಾ ಇದ್ದೇನೆ. ಎಲ್ಲರೂ ಜೋರಾಗಿ ಒಂದ್ಸತಿ ಹರೇ ಕೃಷ್ಣ ಮಹಾಮಂತ್ರ ಹೇಳೋಣ. ಎಲ್ಲರೂ ಕೈ ಎತ್ತಿ ಹೀಗೆ ದ್ರೌಪದಿ ದೇವಿ ಬಹಳ ಅನಾಥ ಪ್ರಜ್ಞೆಯಿಂದ ಕೈ ಎತ್ತಿ ಕೇಳಿಕೊಂಡು ಭಗವಂತನಿಂದ ಆ ರೀತಿ ಆ ಒಂದು ಭಾವದಲ್ಲಿ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರಿ. So it is very nice. Many Matajis and here many are on the way also. I was coming from the KR-Puram center. Lot of devotees were walking from there. It's really good. Maybe says no Mahila Shakti. It's a very powerful. No. So that's why. So ನೀವೆಲ್ಲ ಬಂದಿರೋದು ಇಲ್ಲಿ ತುಂಬಾ ಧನ್ಯವಾದ. ಕೊನೆ ತನಕ ಇಸ್ಕಾನ್ KR-Puram ಸೆಂಟರ್ ತನಕ ನಾವೆಲ್ಲ ಸೇರಿ ನಿಧಾನವಾಗಿ ಇದ್ರೂ ಪರವಾಗಿಲ್ಲ, ನಾವೆಲ್ಲ ಸೇರ್ಕೊಂಡು ಒಂದೇ ದಾರಿದಲ್ಲಿ ಏನೈತೆ ಲೈನ್ ಇಟ್ಕೊಂಡಿದ್ದಾರೋ 3 ಜನ, ಹಾಗೆ ನಾವು ಮುಂದೆ ಹೋಗೋಣ. ಸೊ ಏನ್ ತೊಂದರೆ ಇಲ್ಲ. ಮ್ಯಾಕ್ಸಿಮಮ್ 1:30-2 ಗಂಟೆ ಸಮಯದಲ್ಲಿ ನಾವು ಅಲ್ಲಿ ಸೇರ್ಬಿಡ್ತೀವಿ. ಇವಾಗ 10:30 ಆಗಿದೆ, 11-12 ಹಾಕಿ ನಾವಲ್ಲಿ ಸೇರ್ಕೊಂತೀವಿ. ಸೊ ಅಲ್ಲಿ ಎಲ್ಲ ಪ್ರಸಾದ ಎಲ್ಲ ರೆಡಿ ಆಗ್ತಾ ಇದೆ ತಮ್ಮೆಲ್ಲರಿಗೋಸ್ಕರ. ಸೊ ಇವಾಗ ನಾವು ಇಸ್ಕಾನ್ KR-ಪುರಂ ಕಡೆಯಿಂದ ಈ KR-ಪುರ ಕ್ಷೇತ್ರದಲ್ಲಿರುವಂತ ಜನರಿಗೆಲ್ಲ ಒಳ್ಳೇದಾಗಬೇಕು ಅಂತ ಈ ಒಳ್ಳೆ ಸಂಕೀರ್ತನ ಉದ್ಯಮವನ್ನು ನಾವು ಮಾಡ್ತಾ ಇದೀವಿ. ಅದಕ್ಕೋಸ್ಕರ ನಮ್ಮ ಪ್ರಾರ್ಥನೆ ಹೇಗಿರ್ಬೇಕಂದ್ರೆ, ಸೊ ಸರ್ವೇ ಜನ ಸುಖಿನೋ ಭವಂತು. ಸೊ ಎಲ್ಲರೂ ಚೆನ್ನಾಗಿರ್ಬೇಕು ಅಂತಾನೆ ನಮ್ಮ ಸನಾತನ ಧರ್ಮ ನಮ್ಗೆ ಹೇಳ್ಕೊಡ್ತದೆ.
ಸೊ ಅದಕ್ಕೋಸ್ಕರ ಇವತ್ತು ಈ ಸಂಕೀರ್ತನ ನಾವೇನೈತೆ ಮಾಡ್ತಾ ಇದೀವೋ ಎಲ್ಲ ಪ್ರಪಂಚ ಎಲ್ಲ ಶಾಂತಿವಾಗಿರ್ಬೇಕು, ನಾವಿರುವಂತ KR ಕ್ಷೇತ್ರನು ಶಾಂತವಾಗಿರ್ಬೇಕು ಅಂತ ಭಗವಂತನಿಗೆ ಪ್ರಾರ್ಥನೆ ಮಾಡ್ಕೊಂಡು ನಾವು ಮುಂದೆ ಹೋಗೋಣ. ಸೊ ಇದೆಲ್ಲ ನಮ್ಗೆ ಕೊಟ್ಟಿರುವಂತ ಜಗದ್ಗುರು ಶ್ರೀಲ ಪ್ರಭುಪಾದರು ಅವ್ರ ಶಿಷ್ಯರು ನಾವು ತುಂಬಾ ಹಿಂದೆ ಬರ್ಬೇಕು, ತುಂಬಾ ಅವ್ರಿಗೆಲ್ಲ ನಾವು ತುಂಬಾ ಋಣ ಆಗಿದ್ದೀವಿ. ಅವರೆಲ್ಲ ತೋರಿಸಿರುವಂತ ದಾರಿಯಲ್ಲಿ ನಾವು ಇವತ್ತು ಹೋಗ್ತಾ ಇದೀವಿ. ಏನೇ ಆರ್ಗನೈಸೇಷನ್ ಮುಂದೆ ಹೋಗ್ಬೇಕಂದ್ರೆ ಅದರಲ್ಲಿ ಇರುವಂತ ಗುರುಗಳ ಮೇಲೆ ಆಧಾರವಾಗಿರುತ್ತೆ. ನಾವೆಷ್ಟು ಅದೃಷ್ಟವಂತರು, ನಮ್ ಶ್ರೀಲ ಪ್ರಭುಪಾದ ಅಂತ ಗುರುಗಳು ಸಿಕ್ಕಿದ್ದಾರೆ, ಒಳ್ಳೆ ದಾರಿ ತೋರಿಸ್ಕೊಟ್ಟಿದ್ದಾರೆ. ಆ ದಾರಿಯಲ್ಲಿ ನಾವೆಲ್ಲ ಹೋಗಿದ್ರೆ ಖಂಡಿತ ನಾವು ಸಂಕೀರ್ತನ ವಿಜಯ ಸಂಕೀರ್ತನ ಆಗುತ್ತೆ. ಓಕೆ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ.